ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರು ಉಸ್ತುವಾರಿ ಸಚಿವರೇ ಏನಾಗ್ತಾ ಇದೆ ಬೆಂಗಳೂರಲ್ಲಿ? ಇಲ್ಲಿನ ಅಧಿಕಾರಿಗಳು ಲಂಚ ಕೊಟ್ಟರೆ ಮಾತ್ರ ಕೆಲಸ ಮಾಡೋದಂತೆ. ಹಾಗಾದ್ರೆ ಎಲ್ಲಾ ಕೆಲಸಕ್ಕೂ ಅಧಿಕಾರಿಗಳಿಗೆ ಲಂಚ ಕೊಡಬೇಕಾ? ಬೆಂಗಳೂರಿನಲ್ಲಿ ಭ್ರಷ್ಟಾಚಾರದ ಕರಾಳ ಮುಖ ಬಯಲಾಗಿದೆ. ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ನೀಡೋದಕ್ಕೆ ಲಂಚ ಕೇಳಿದ್ದಾರೆ ಅಧಿಕಾರಿ. ಒಂದು ಡಾಕ್ಯುಮೆಂಟ್ಸ್ ಮಾಡೋದಕ್ಕೆ ಲಂಚ, ಏನಾದರೂ ಲೈಸೆನ್ಸ್ ತಗೋಬೇಕಂದ್ರೂ ಲಂಚ. ಬೆಂಗಳೂರಿನಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇದೆ. ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ನೀಡಬೇಕು ಅಂದ್ರೆ ಲಂಚ ಕೊಡಬೇಕಂತೆ. ಟ್ರೇಡ್ ಲೈಸೆನ್ಸ್ ನೀಡೋದಕ್ಕೆ 12,000 ರೂಪಾಯಿ ಲಂಚ ಪಡೆದಿದ್ದಾನೆ ಅಧಿಕಾರಿ. ಶಾಪ್ ಮುಂದೆಯೇ 12,000 ರೂಪಾಯಿ ಲಂಚ ಜೇಬಿಗಿಳಿಸಿಕೊಂಡ ಆಫೀಸರ್. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಲಂಚಾವತಾರ ಬಯಲಾಗಿರೋದು. ಯಲಹಂಕದಲ್ಲಿ ಜಿಬಿಎ ಅಧಿಕಾರಿಯ ಲಂಚಾವತಾರ ಬಯಲಾಗಿದೆ. 12,000 ಹಣ ಪಡೆದ ಹಿರಿಯ ಆರೋಗ್ಯ ಅಧಿಕಾರಿ ರಿಯಾಜ್ ಅಹಮದ್. ಬೆಂಗಳೂರು ಉಸ್ತುವಾರಿ ಸಚಿವರೇ ಏನಾಗ್ತಾ ಇದೆ ಬೆಂಗಳೂರಲ್ಲಿ? ಇಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಇದೇ ಮೊದಲೇನಲ್ಲ. ಸಚಿವರುಗಳಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು, ಎಲ್ರಿಗೂ ಗೊತ್ತು. ಪ್ರತಿನಿತ್ಯ ಅನುಭವಿಸ್ತಾ ಇರೋದು ಸಾರ್ವಜನಿಕರು. ಒಂದು ಮನೆ ಕಾಗದ ಪತ್ರ ಮಾಡಿಸ್ಬೇಕಂದ್ರೂ ಇವರಿಗೆ ಲಂಚ ಕೊಡಬೇಕು. ಒಂದೇನಾದ್ರೂ ಲೈಸೆನ್ಸ್ ತೆಗೆದುಕೊಳ್ಬೇಕು ಅಂದ್ರೂ ಲಂಚ ಕೊಡಬೇಕು. ಏನೇ ಮಾಡಬೇಕಂದ್ರೂ ಲಂಚನೇ ಕೊಡಬೇಕು ಅಂತ ಅಂದ್ರೆ ಸರ್ಕಾರ ಯಾಕೆ, ಈ ಅಧಿಕಾರಿಗಳು ಯಾಕೆ? ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಾಗಿರುವಂಥ ಲಂಚಾವತಾರ ಇದು. ಜಿಬಿಎ ಅಧಿಕಾರಿ ಲಂಚ ಕೇಳ್ತಾರೆ. ಅವರಿಗೆಲ್ಲ ಮರ್ಯಾದೆ ಕೊಡಬೇಕು ಅಂತನೂ ಅನ್ಸಲ್ಲ. ಕಟಿಂಗ್ ಶಾಪ್ ಟ್ರೇಡ್ ಲೈಸೆನ್ಸ್ ನೀಡೋದಕ್ಕೆ 12,000 ರೂಪಾಯಿ ಲಂಚ ಕೊಟ್ಟರೆ ಮಾತ್ರ ಲೈಸೆನ್ಸ್ ಕೊಡ್ತಾರಂತೇಳಿ. ಸರ್, ಇವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ಏನಂತ? ಯಾರೇ ಒಬ್ಬ ನಮ್ಮ ಸರ್ಕಾರಿ ನೌಕರ 1 ರೂಪಾಯಿ ಲಂಚ ತಗೊಂಡ್ರೆ ಫೋನ್ ಮಾಡಿ ಅಂತ. ಈಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಲಿ? ಹಾಂ, ಎಲ್ಲಿ ಸಿಗ್ತಾರೆ ಮುಖ್ಯಮಂತ್ರಿಗಳು? ಅದೇ ಎಲ್ಲಿ ಹಾಂ, ಅದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲೈ ಮಾಡಿಬಿಡಿ ಸಾಕು. ಅಲ್ಲ, ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಿ ಕಚೇರಿಲಿ 1 ರೂಪಾಯಿ ಯಾರಾದರೂ ಲಂಚ ತಗೊಂಡ್ರು ಅವ್ರನ್ನ ನನಗೆ ಒಂದು ಗಮನ 10 12 ಕೊಡಿ. ತೊಳಿ ಸರ್, ಆಯ್ತು ತೊಳಿ ಸರ್. ಸರ್, ಇವರು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ಏನಂತ? ಯಾರೇ ಒಬ್ಬ ನಮ್ಮ ಸರ್ಕಾರಿ ನೌಕರ 1 ರೂಪಾಯಿ ಲಂಚ ತಗೊಂಡ್ರೆ ಫೋನ್ ಮಾಡಿ ಅಂತ. ಈಗ ಎಲ್ಲಿ ಕಾಂಟ್ಯಾಕ್ಟ್ ಮಾಡಲಿ? ಹಾಂ, ಎಲ್ಲಿ ಸಿಗ್ತಾರೆ ಮುಖ್ಯಮಂತ್ರಿಗಳು? ಅದೇ ಎಲ್ಲಿ ಹಾಂ, ಅದು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಅಪ್ಲೈ ಮಾಡಿಬಿಡಿ ಸಾಕು. ಅಲ್ಲ, ನಾನು ಕೇಳ್ತಾ ಇರೋದು, ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರಿ ಕಚೇರಿಲಿ 1 ರೂಪಾಯಿ ಯಾರಾದರೂ ಲಂಚ ತಗೊಂಡ್ರು ಅವ್ರನ್ನ ಲಂಚದ ಹಣ ಜೇಬಿಗಿಳಿಸಿಕೊಂಡ ವಿಡಿಯೋ ವೈರಲ್ ಆಗಿದೆ. ಈಗ ಲಂಚ ಇಸ್ಕೊಂಡ ವಿಡಿಯೋ ಸಮೇತ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವ ಅಧಿಕಾರಿ 1 ರೂಪಾಯಿ ಲಂಚ ಇಸ್ಕೊಂಡ್ರು ಹೇಳಿ ಅಂದಿದ್ದಾರೆ ಸಿಎಂ. ಡಿಕೆ ಶಿವಕುಮಾರ್ ವಾರ್ನಿಂಗ್ಗೂ ಕೇರ್ ಮಾಡ್ತಾ ಇಲ್ವಾ ಹಾಗಾದ್ರೆ ಅಧಿಕಾರಿಗಳು? ಮುಖ್ಯಮಂತ್ರಿಗಳು ಎಲ್ಲಿ ಸಿಗ್ತಾರೆ ಸರ್ ಅಂತ ಕೇಳ್ತಾ ಇದ್ದಾರೆ ಸ್ಥಳೀಯನ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಲಂಚ ಪಡೆದಂತ ಅಧಿಕಾರಿ. ಸಣ್ಣ ವ್ಯಾಪಾರಿ ಬಳಿ ಲಂಚ ತಗೊಳ್ಳೋಕೆ ನಾಚಿಕೆ ಆಗಲ್ವಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಥಳೀಯ ವಿಡಿಯೋ ಮಾಡಿ ಬೈತಾ ಇದ್ದಂತೆ ಹಣ ವಾಪಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿ. ಲಂಚದ ಹಣ ಜೇಬಿಗಿಳಿಸಿಕೊಂಡ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಲಂಚ ಕೊಟ್ಟು ಅಂದರೆ ಇಸ್ಕೊಂಡಿದಾರಲ್ಲ, ಆ ಸಮಯಕ್ಕೇನೆ ವಿಡಿಯೋ ಮಾಡ್ತಾ ತರಾಟೆ ತಗೊಂಡ್ಬಿಟ್ಟಿದ್ದಾರೆ ಆ ಸ್ಥಳೀಯ. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು, ಯಾರಾದರೂ ಒಬ್ಬ ಅಧಿಕಾರಿ ಲಂಚ ತಗೊಂಡಿದ್ದು ಗೊತ್ತಾದ್ರೆ ನೀವು ನಮಗೆ ಕರೆ ಮಾಡಿ. ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ. ಏನ್ ಮಾಡ್ಬೇಕು ಅಂತ? ಏನು ಮಾಡಬೇಕು ತಗೊಳ್ಳಿ ದುಡ್ಡು ಇಲ್ಲಿ ಇಟ್ಕೊಳ್ಳಿ ಅಪ್ಲೈ ಮಾಡಿಸಿ ಸಾಕು ಯಾರಿಗೆ ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ ಅಲ್ಲ 2000 ಕೊಡಿ ಸಾಕು ಬೇಡ ಸರ್ ನೀವು ಮುಖ್ಯಮಂತ್ರಿ ದುಡ್ಡು ಕೊಟ್ಬಿಡಿ 1200 ರೂಪಾಯಿ ನನಗೆ ಯಾರೋ ಒಬ್ರು ಲಂಚ ಕೊಡಿ ಅಂತ 12 ಕೊಟ್ಬಿಡಿ ಅಧಿಕಾರಿಗಳಿಗೆ ಹಾಂ ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ ಸರ್ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬನ್ನಿ
ಸರ್ ನಾನು ಈ ಥರ 12,000 ರೂಪಾಯಿ ದುಡ್ಡು ತೊಗೊಂಡೆ, ಲಂಚ ತೊಗೊಂಡೆ ಏನು ಮಾಡೋದು ಅಂತ ಕೇಳಿ. ಹಾಂ, ಬಡವ್ರ ಬಗ್ಗೆ ಈ ಥರ ರಕ್ತ ಇರ್ತಿಲ್ಲ, ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ಹಾಂ, ಆಯ್ತು ತಗೊಳ್ಳಿ, ತಪ್ಪಾಯ್ತು ನಮ್ದು. ನನಗಿಂತ ದುಡ್ಡು ನಿಮಗೆ ಲಂಚ ಅಂತ ಕೊಡಿ, ನೀವು ಇಟ್ಕೊಳ್ಳಿ. ಸರ್ ನೀವು ಕೇಳಿರೋ ದುಡ್ಡನ್ನ ನಿಮ್ಮ ಅಧಿಕಾರಿಗಳಿಗೆ ಏನೋ ಬಟ್ಟೆಗೆ ರೇಷನ್ಗೆ ನೀವು ಕೇಳಿದಿರಲ್ಲ, ಲಂಚ ದುಡ್ಡು ಅದನ್ನು ಕೊಟ್ಟಿದ್ದೀವಿ, ತಗೊಳ್ಳಿ. ಏನು ಸರ್? ಆಯ್ತು ಬಿಡಿ, ಹೋಗ್ಲಿ, ತಪ್ಪಾಯ್ತು. ತಗೊಳ್ಳಿ, ನಿಮ್ಮ ರೇಷನ್ ದುಡ್ಡು ತಗೊಳ್ಳಿ. ಯಾಕೆ ಸರ್ಕಾರ ದುಡ್ಡು ಕೊಡ್ತಾ ಇಲ್ವಲ್ಲ, ಸರ್ಕಾರಕ್ಕೆ ದುಡ್ಡು ಇಲ್ವಲ್ಲ ಪಾಪ, ನೀವು ಅದಕ್ಕೆ ಲಂಚ ಕೈ ಹಾಕಿ ಲಂಚ ತಗೊಳ್ತಿದ್ದೀರಿ. ಈ ಉದ್ದೇಶ ಮಾಡ್ಸೋಕ್ಕಾದ್ರೆ ಯಾಕೆ ಹಾಂ, ಇದಕ್ಕೆ ಮಾಡ್ಸೋಕೆ ಇದಕ್ಕೆ ಅಲ್ಲ, ಇದನ್ನು ಮಾಡೋಕ್ಕೋಸ್ಕರ ಇದನ್ನು ಇಷ್ಟೆಲ್ಲ ಮಾಡ್ಬೇಕಾಯ್ತು. ಏನು ಇದನ್ನು ಮಾಡೋಕ್ಕೆ ನಿಮಗೆ ಕೇಳ್ತಾ ಇರಬೇಕು. ಆಯ್ತು. ಹಾಂ, ಯಾರೋ ಒಬ್ಬ ನಿರುದ್ಯೋಗಿ ಅವನು ಉದ್ಯೋಗ ತಗೊಳ್ಳೋಕ್ಕೋಸ್ಕರ ಒಂದು ಕಟಿಂಗ್ ಶಾಪ್ನ ಮಾಡ್ಕೊಳ್ತಿದ್ದಾನೆ, ಅದಕ್ಕೊಂದು ಸರ್ಕಾರದಿಂದ ಪರವಾನಗಿ ತಗೊಳ್ತಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೂ ನೀವು ಡಿಮ್ಯಾಂಡ್ಸ್ ಮಾಡ್ತೀರಾ ಅಂದರೆ? ಲಂಚ ತಗೊಂಡಿದ್ದು ಬಟ ಬಯಲಾಗ್ತಾ ಇದ್ದಂತೆ ಹೈ ಡ್ರಾಮಾ ಶುರು ಮಾಡಿದ್ದಾನೆ. ತಲೆ ಸುತ್ತು ಬಂದಂತೆ ನಾಟಕ ಆಡಿದ್ದಾರೆ ಅಧಿಕಾರಿ ರಿಯಾಜ್. ತಲೆ ಸುತ್ತು ಬಂದು ಬೀಳುವಂತೆ ಅಧಿಕಾರಿ ನಾಟಕ ಮಾಡಿರುವುದಲ್ಲಿ ತಕ್ಷಣ ಅಲ್ಲೇ ಕೂರಿಸಿ ನೀರು ಕುಡಿಸಿದ್ದಾರೆ ಸ್ಥಳೀಯರು. ಲಂಚ ತಗೊಂಡಿದ್ದು ಬಟಾ ಬಯಲಾಗ್ತಾ ಇದ್ದಂತೆ ಹೈ ಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸಾಹೇಬರು. ತಲೆ ಸುತ್ತಿ ಬಂದಂತೆ ನಾಟಕ ಆಡಿರುವುದು, ತಲೆ ಸುತ್ತಿ ಬಂದು ಬೀಳುವ ರೀತಿಯಲ್ಲಿ ಅಧಿಕಾರಿ ನಾಟಕ ಆಡಿದ್ದಾರೆ. ತಕ್ಷಣ ಅಲ್ಲೇ ಕೂರಿಸಿ ನೀರನ್ನ ಕುಡಿಸಿದ್ದಾರೆ ಸ್ಥಳೀಯರು. 12,000 ರೂಪಾಯಿ ಒಂದು ಲೈಸೆನ್ಸ್, ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ನೀಡಬೇಕು ಅಂದ್ರೆ 12,000 ರೂಪಾಯಿ ಕೊಡಿ ಅಂತ. ನೋಡಿ, ತಲೆ ಸುತ್ತಿ ಬಂದ ರೀತಿಯಲ್ಲಿ ಡ್ರಾಮಾ ಮಾಡಿರೋದು. ಶುಗರ್ BP ಲೋ ಆಗ್ತಿದೆ ಅವ್ರಿಗೆ. ನೀವು ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿ ಎಲ್ಲಿ ತರ್ತಾನೆ ಅವನು? ಸುಸ್ತಾಗುತ್ತೆ ಪಾಪ ಅವ್ರಿಗೆ, ಇಲ್ಲ ಸುಸ್ತಾಗ್ತಿದೆ ಪಾಪ. ಶುಗರು BP ಲೋ ಆಗ್ತಿದೆ ಅವ್ರಿಗೆ ಪಾಪ, ಶುಗರು BP ಲೋ ಆಗ್ತಿದೆ ಪಾಪ. ಪ್ರಶ್ನೆ ಕೇಳಿದ್ರೆ ಶುಗರ್ BP ಲೋ ಆಗುತ್ತೆ. ಆಯ್ತು ಬಿಡಿ, ಈಗ ನಮ್ಮಿಂದ ತಪ್ಪಾಗಿದೆ. ಅವ್ರದನ್ನ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ನೀವು. ಆಯ್ತು, ಮಾಡ್ಕೊಡ್ತೀವಿ, ಮಾಡಿಕೊಡಿ. ಏನಿಲ್ಲ ರೀ, ನಾರ್ಮಲ್ ಇದ್ದಾನೆ. ದುಡ್ಡು ಕೊಡ್ಬೇಕಾದ್ರೆ ಸುಸ್ತಾಗಲ್ಲ, ದುಡ್ಡು ಕೇಳಬೇಕು ಸುಸ್ತಾಗಲ್ಲ. ನೀವು ಅಧಿಕಾರಿಗಳು ಡಿಮ್ಯಾಂಡ್ ಮಾಡಿ ಎಲ್ಲಿ ತರ್ತಾನೆ ಅವನು? ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಯಾವಾಗ ಆಗಿರೋದಿದೆಯಲ್ಲ, ಹೇಗೆ ಬಯಲಾಯಿತು ಈ ವಿಚಾರ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಬೆಂಗಳೂರು ಉತ್ತರ ನಗರ ಪಾಲಿಕೆ ಆರೋಗ್ಯಾಧಿಕಾರಿಯಾಗಿರುವಂತಹ ರೈಸ್ ಅಹಮದ್ ಅಜಿ ಮಿಯಾನ್ ಅವರೇನಿದ್ದಾರೆ, ಇವರು ಟ್ರೇಡ್ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಲಂಚವನ್ನ ಪಡೆದಿರುವಂತದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಂಬಿದ್ದಾರೆ. ಈ ಘಟನೆ ನಡೆದಿರುವಂತದ್ದು ಕಳೆದ 3 ದಿನಗಳ ಹಿಂದೆ ಅಷ್ಟೇ. ಸ್ವತಃ CM ಒಂದ್ ಮಾತನ್ನ ಹೇಳ್ತಾರೆ, ಯಾರು ಕೂಡ ಲಂಚವನ್ನ ಕೊಡಬೇಡಿ, ಲಂಚವನ್ನ ಯಾವ ಅಧಿಕಾರಿ ಕೇಳಿದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳ. ಸ್ವತಃ ಅಧಿಕಾರಿ ಲಂಚವನ್ನ ಹಾಡಾಗ್ಲೇ ಲಂಚವನ್ನ ಇಸ್ಕೊಳ್ತಾರೆ. ಅದು ಕೂಡ ಒಂದು ಸಣ್ಣ ಅಂಗಡಿಯ ಟ್ರೇಡ್ ಲೈಸೆನ್ಸ್ ಅನ್ನ ಕೊಡಬೇಕು ಅಂತಂದ್ರೆ ಫಸ್ಟ್ 20,000 ಲಂಚವನ್ನ ಕೇಳ್ತಾರೆ. ಇವರು 20,000 ಆಗಲ್ಲ ಸರ್, 10,000 ಅಂತ ಹೇಳ್ತಾರೆ. ಕೊನೆಗೆ 12,000ಕ್ಕೆ ಲಂಚವನ್ನ ಪಡಿಲಿಕ್ಕೆ ಆರೋಗ್ಯಾಧಿಕಾರಿ ಮುಂದಾಗ್ತಾರೆ. ಸ್ವತಃ ಲಂಚ ಕೊಟ್ಟಂತ ಅಂದ್ರೆ ಹಣವನ್ನ ಕೊಟ್ಟಂತಹ ವ್ಯಕ್ತಿ ಕೇಳ್ತಾರೆ, ಸರ್ ಈ ಹಣ CM ಎಲ್ಲಿ ಸಿಗ್ತಾರೆ ಅಂತಂದ್ರೆ, ಅವರು ಆರೋಗ್ಯಾಧಿಕಾರಿ ಎಷ್ಟು ಉಡಾಫೆ ಉತ್ತರವನ್ನ ಕೊಡ್ತಾರೆ ಅಂತಂದ್ರೆ, ನಿಜವಾಗ್ಲೂ ಕೂಡ ಆ ವಿಡಿಯೋವನ್ನ ನೋಡಿದ್ರೆ ಎಂತ ಸಾರ್ವಜನಿಕರಿಗಾದ್ರೂ ಕೂಡ ಈ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಹಾಳಾಗೋಗಿದ್ಯಾ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಕೊನೆಗೆ ಆ ವ್ಯಕ್ತಿ ಲಂಚವನ್ನ ಪಡೆದಂತ ಆರೋಗ್ಯಾಧಿಕಾರಿ ಡ್ರಾಮಾವನ್ನೇ ಕ್ರಿಯೇಟ್ ಮಾಡ್ತಾನೆ. ನಾನು ಲಂಚವನ್ನ ಪಡೆದಿದ್ದೇನೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ಯಾವಾಗ ಅದನ್ನ ಏರು ಧ್ವನಿಯಲ್ಲಿ ಅಲ್ಲಿ ಟ್ರೇಡ್ ಲೈಸೆನ್ಸ್ ಅನ್ನ ಕೊಡ್ಲಿಕ್ಕೆ ಲಂಚವನ್ನ ಕೊಟ್ಟಂತಹ ವ್ಯಕ್ತಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾನೆ. ತಲೆ ಸುತ್ತು ಬಂದ ರೀತಿಯಲ್ಲಿ ಅಥವಾ ಹೆಲ್ತ್ ಅಪ್ಸೆಟ್ ಆಗಿದೆ ಅನ್ನುವಂತಹ ರೀತಿಯಲ್ಲಿ ನಾಟಕವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಕೇವಲ ಈ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅಂದ್ರೆ ಈ ಆರೋಗ್ಯಾಧಿಕಾರಿ ಮಾತ್ರ ಅಲ್ಲ, ಬಹುತೇಕ ಕಡೆಗಳಲ್ಲಿ GBA ವ್ಯಾಪ್ತಿಯಲ್ಲಿ ಇದೇ ರೀತಿಯಾದಂತಹ ಒಂದು ಲಂಚಾವತಾರ ನಡೀತಾ ಇದೆ. ಕೆಲವು ಘಟನೆಗಳು ಸ್ಟಿಂಗ್ ಆಪರೇಷನ್ ಅಲ್ಲಿ ಗೊತ್ತಾಗುತ್ತೆ, ಇನ್ ಕೆಲವು ಘಟನೆಗಳು ಬೆಳಕಿಗೆ ಬರೋದೇ ಇಲ್ಲ. ಒಂದ್ ಕಡೆ CM ಹೇಳ್ತಾರೆ, ಯಾರು ಕೂಡ ಲಂಚವನ್ನ ಕೊಡಬೇಡಿ, ಲಂಚವನ್ನ ಕೇಳಿದ್ದೆ ಆದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಮತ್ತೊಂದ್ ಕಡೆಗಳಲ್ಲಿ ಈ ರೀತಿ
ಕಟ್ಟುನಿಟ್ಟಿನ ಆದೇಶ ಅಥವಾ ಸೂಚನೆ ಬಂದಿದ್ರು ಕೂಡ ಒಂದು ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು ಮತ್ತೆ ಟ್ರೇಡ್ ಲೈಸೆನ್ಸ್ ಅನ್ನ ಕೊಡುವಂತಹ ಅಧಿಕಾರಿಗಳು ಈ ರೀತಿಯಾಗಿ ಹಾಡಾಗ್ಲೇ ಲಂಚವನ್ನ ಪಡಿತಾರೆ ಅಂತಂದ್ರೆ ನಿಜವಾಗ್ಲೂ ಸಾರ್ವಜನಿಕರು ಯಾವುದೇ ಒಂದು ಕೆಲಸವನ್ನ ಮಾಡ್ಕೋಬೇಕು ಅಂತಂದ್ರೆ ದುಡ್ಡು ಲಂಚವನ್ನ ಕೊಡದೆ ಯಾವುದೇ ಕೆಲಸ ಆಗೋದಿಲ್ವಾ ಅನ್ನುವಂತಹ ಒಂದು ಪ್ರಶ್ನೆ, ಆ ಒಂದು ಪರಿಸ್ಥಿತಿ GBA ಬಂದಿದ್ಯಾ ಅನ್ನುವಷ್ಟರ ಮಟ್ಟಿಗೆ ಅಧಿಕಾರಿಗಳು ನಡ್ಕೊಳ್ತಿದ್ದಾರೆ. ಇನ್ನೊಂದು ಒತ್ತಾಯ ಕೇಳಿ ಬರ್ತಾ ಇದೆ, ಕೂಡಲೇ ಇವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.